ನೂತನವಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತ್ ಗ್ರಾಮಸ್ಥರು ಹಾಗೂ ನಮ್ಮ ಸದಸ್ಯರೆಲ್ಲರೂ ಕೂಡಿ ನಮ್ಮ ಕಟ್ಟಡ ಏನಿದೆ ಈಗ ಅದು ಶಿಥಿಲಗೊಂಡಿದೆ. ಅದು ರೋಡ್ ಬೇರೆ ಹೋಗ್ತಾ ಇರೋದ್ರಿಂದ ಈಗ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಸದಸ್ಯರು ಸರ್ವಮತದಿಂದ ತೀರ್ಮಾನ ಮಾಡಿಕೊಂಡು ಈಗ ನಮ್ಮ ಹಳೆ ಕಟ್ಟಡ ಏನಿತ್ತೋ ನಮ್ಮ ಶಾಲಾ ಕಟ್ಟಡವನ್ನು ಅಲ್ಲಿ ದುರಸ್ತಿ ಆಗಿತ್ತು, ತುಂಬಾ ಶಿಥಿಲವಾಗಿತ್ತು. ಅದನ್ನೆಲ್ಲ ರಿಪೇರಿ ಮಾಡಿಸಿ ನಮ್ಮೆಲ್ಲ ಸದಸ್ಯರ ಸಮ್ಮುಖದಲ್ಲಿ ಈ ಕಟ್ಟಡವನ್ನು ತಾತ್ಕಾಲಿಕವಾಗಿ ನಿರ್ಮಾಣಗೊಂಡು ಇಲ್ಲಿ ಕೆಲಸ ಮಾಡೋದಕ್ಕೆ ಪಿಡಿಒ ಕಾರ್ಯಕರ್ತರಿಗೆ, ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಮೆಂಬರ್ಗಳಿಗೆ ಎಲ್ಲರೂ ಕೂತು ಮಾತಾಡಿ ಒಳ್ಳೆ ಸ್ಥಳ ಇದೆ, ತುಂಬಾ ಪ್ರಶಾಂತವಾಗಿದೆ. ಆ ಜಾಗವನ್ನು ನಾವು ನಿರ್ಮಾಣ ಮಾಡಿದ್ವಿ. ತಾತ್ಕಾಲಿಕವಾಗಿ ಒಂದು 8-10 ತಿಂಗಳಲ್ಲಿ ನಮ್ಮ ಗುರಿ ಏನಿದೆ ಅಂದ್ರೆ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡೋದೇ ನಮ್ಮ ಗುರಿಯಾಗಿದೆ. ಅದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂತ ನಮ್ಮ MLA ಸಾಹೇಬರು, ಯುವ ಸಾಹೇಬರು, ನಮ್ಮ ತಾಲೂಕಿನ ಹಿರಿಯ ನಾಯಕರೆಲ್ಲರೂ ಮೊದಲು ಮಾಯಸಂದ್ರ ಗ್ರಾಮ ಪಂಚಾಯತಿಯನ್ನ ನೂತನವಾಗಿ ಪಂಚಾಯತಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಸಹಕಾರ ಕೊಡ್ತಕ್ಕಂಥ ನಮ್ಮ ಎಲ್ಲ ಈ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರು, ಬಿಜೆಪಿ ಮುಖಂಡರು, ಶಿವಣ್ಣವರು, ನಮ್ಮ ನಾಗರಾಜಣ್ಣವರು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಆದಂತ ನಾರಾಯಣಪ್ಪನವರು ತುಂಬಾ ಸಹಕಾರ ಕೊಟ್ಟು ನನಗೆ ನೀನೇನೇ ಮಾಡಿ ಕಟ್ಟಡ ನಿರ್ಮಾಣ ಮಾಡಲೇಬೇಕು, ಶತಾಯಗತಾಯ ನಿನ್ಗೇನು ಸಹಕಾರ ಬೇಕಂದ್ರೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾರಾಯಣಪ್ಪನವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಂಚಳ್ಳಿ ಗ್ರಾಮಸ್ಥರ ಸುಬ್ರಹ್ಮಣ್ಯ ಅವರು, ಮಣಿಕಂಠ ಅವರು, ಕಲಾವತಿ ವೆಂಕಟೇಶ್ ಅವರು ಸಹ ಇದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಮಾಯಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ನಮ್ಗೆ ತುಂಬಾ ಸಹಕಾರ ಕೊಟ್ಟು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಲೇಬೇಕು, ನಿಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸಗಳಾಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸಹಕಾರ ಕೊಟ್ಟಿರೋದ್ರಿಂದ ನಮ್ಮ ಪಂಚಾಯತಿಯಲ್ಲಿ ಈಗಲೇ ಆಕ್ಷನ್ ಪ್ಲಾನ್ ಮಾಡಿದ್ದೀನಿ. 1,10,00,000 ರೂಪಾಯಿ ಅನುದಾನವನ್ನು ನಾವು ತಂದು ನಮ್ಮ ತಾಲೂಕಿನ ಪಂಚಾಯತಿಯಲ್ಲಿ ಕೆಲಸ ಕಾರ್ಯ ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿ ಮಾಡ್ತಾ ಇದ್ವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕೊಟ್ಟರೆ ಒಳ್ಳೆ ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ತುಂಬಾ ಈ ದಿವಸ ನಮ್ಮ ಗ್ರಾಮ ಪಂಚಾಯಿತಿ ಹಳೆ ಕಟ್ಟಡ ಏನಿತ್ತು ಅದು ರಾಷ್ಟ್ರೀಯ ಹೆದ್ದಾರಿಗೆ ಒಳಪಟ್ಟಿರುವುದರಿಂದ ನಾವು ತಾತ್ಕಾಲಿಕವಾಗಿ ಈ ಒಂದು ಹೊಸದಾಗಿ ಅದ್ಭುತವಾಗಿ ನಮ್ಮ ಅಧ್ಯಕ್ಷ ಮಂಜುನಾಥ್ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ, ಆಮೇಲೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರದಿಂದ ಇವತ್ತು ಅಚ್ಚುಕಟ್ಟಾಗಿ ಹೇಳಬೇಕಂದ್ರೆ ಅದಕ್ಕಿಂತ ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಖುಷಿಯಾಯಿತು. ಸರಳವಾಗಿ ಈ ದಿವಸ ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಸದಸ್ಯರು ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ದಿವಸ ಅನೇಕ ಒತ್ತಡಗಳಿದ್ರೆ, ಕೆಲಸದ ಒತ್ತಡ ಇದ್ದರೆ ನಮ್ಮ ಮಾಜಿ ಅಧ್ಯಕ್ಷ ನಾಗರಾಜ್ ತಂದು ಈ ದಿವಸ ಪೂಜೆಯಲ್ಲಿ ಭಾಗವಹಿಸಿ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ರಾಜ್ಯ ಹೆದ್ದಾರಿಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟಡದ ಇದಾಗಿದೆ. ಅದರಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡುವವರೆಗೂ ತಾತ್ಕಾಲಿಕವಾಗಿ ಸುಸಜ್ಜಿತವಾಗಿ ಒಂದು ಹೊಸ ಕಟ್ಟಡ ನಮ್ಮ ಮಂಜುಳಾ ಮಂಜುನಾಥ್ ಅವರು ನೆರವೇರಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈ ಕಟ್ಟಡದಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಇದೆ. ಅಲ್ಲಿ ಅಂದರೆ ತುಂಬ ಕ್ರೌಡ್ ಜನಸಂಖ್ಯೆಯ ವಾತಾವರಣ ಇತ್ತು. ಇಲ್ಲಿ ಬೇಕಾದವರು ಎಲ್ಲ ಜನನು ಪ್ರಮಾಣ ಪತ್ರ ವಿಕಲಚೇತನರಿಗೆ ಹಳೆ ಕಟ್ಟಡ ಈಗ ಸರ್ಕಾರಿ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಈ ಒಂದು ಗ್ರಾಮ ಪಂಚಾಯತಿಯನ್ನು ಇಲ್ಲಿ ತಂದು ಶಿಫ್ಟ್ ಮಾಡಲಾಗಿದೆ. ಅದೇ ಈಗ ಅಧ್ಯಕ್ಷತೆಯಲ್ಲಿ ಮಂಜುಳಾ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಸಹಕರಿಸಿ, ಗ್ರಾಮಾಂತರ ಸಹಕರಿಸಿ ಅಲ್ಲಿ ಸ್ವಲ್ಪ ವಾಹನ ನಿಲ್ದಾಣಕ್ಕೆಲ್ಲ ತುಂಬ ಅನಾನುಕೂಲ ಇತ್ತು. ಇಲ್ಲಿ ತುಂಬ ಈಗ ವಾಹನ ನಿಲ್ಲಿಸ್ಕೊಳ್ಬೋದು, ಎಲ್ಲ ರೀತಿಯಲ್ಲಿ ಸೌಲಭ್ಯತೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಸಹ